ಅಂದ್ರೆ ಇವತ್ತು ಹಲವಾರು ಇವತ್ತು ನೋಡ್ಬೋದು, ಹಿಂದೆ ಎಲ್ಲ ಮಂತ್ರ ಕೆಲಸ ಮಾಡುತ್ತೆ ಅಂತ ಹೇಳೋರು, ನಂತರ ಯಂತ್ರ ಕೆಲಸ ಮಾಡುತ್ತೆ ಅಂತ ಹೇಳೋರು, ಈಗ ತಂತ್ರಗಳು ಕೆಲಸ ಮಾಡ್ತಾ ಇದೆ. ಅದರಿಂದ ನನ್ನ ಹೆಸರಿನ ನನ್ನ ಇನ್ಶಿಲ್ ಇರತಕ್ಕಂಥವ್ರನ್ನ 4-5 ಜನ ಚುನಾವಣೆಗೆ ನಿಲ್ಸಿದ್ದಾರೆ. ಅಂದ್ರೆ ಆಲ್ರೆಡಿ ಅವರು ಸೋಲನ್ನ ಒಪ್ಪಿಕೊಂಡಿದ್ದಾರೆ ಅಂತ ನನ್ನ ಭಾವನೆ. ಯಾಕೆಂದ್ರೆ ಆದ್ರೆ ತಾವು ಎಲ್ಲರೂ ಕೂಡ ಎಲ್ಲ ಬೂತ್ ಲೆವೆಲ್ಗೆ ಹೋಗಿ ಎಲ್ಲ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಇದು ನನ್ನ ಗುರುತು, ಡಾಕ್ಟರ್ CN ಮಂಜುನಾಥ್ ಅವರ ಗುರುತು, ಇದು ಬಿಜೆಪಿಯ ಕಮಲದ ಗುರುತು. ಅದರಿಂದ 26ನೇ ತಾರೀಕು ತಾವೆಲ್ಲ ಈ ಮತಗಟ್ಟೆಗಳಿಗೆ ಹೆಚ್ಚು ಹೋಗಿ ತಾವು ಕಮಲದ ಗುರುತಿಗೆ ನೀವು ಮತ ಕೊಡಬೇಕು. ಅಂದ್ರೆ ಇವತ್ತು ನೋಡ್ಬೋದು, ಹಿಂದೆ ಎಲ್ಲ ಮಂತ್ರ ಕೆಲಸ ಮಾಡುತ್ತೆ ಅಂತ ಹೇಳೋರು, ನಂತರ ಯಂತ್ರ ಕೆಲಸ ಮಾಡುತ್ತೆ ಅಂತ ಹೇಳೋರು, ಈಗ ತಂತ್ರಗಳು ಕೆಲಸ ಮಾಡ್ತಾ ಇದೆ. ಅದರಿಂದ ನನ್ನ ಹೆಸರಿನ ನನ್ನ ಇನ್ಶಿಲ್ ಇರತಕ್ಕಂಥವ್ರನ್ನ 4-5 ಜನ ಚುನಾವಣೆಗೆ ನಿಲ್ಸಿದ್ದಾರೆ. ಅಂದ್ರೆ ಆಲ್ರೆಡಿ ಅವರು ಸೋಲನ್ನ ಒಪ್ಪಿಕೊಂಡಿದ್ದಾರೆ ಅಂತ ನನ್ನ ಭಾವನೆ. ಯಾಕೆಂದ್ರೆ ಆದ್ರೆ ತಾವು ಎಲ್ಲರೂ ಕೂಡ ಎಲ್ಲ ಬೂತ್ ಲೆವೆಲ್ಗೆ ಹೋಗಿ ಎಲ್ಲ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಇದು ನನ್ನ ಗುರುತು, ಡಾಕ್ಟರ್ CN ಮಂಜುನಾಥ್ ಅವರ ಗುರುತು, ಇದು ಬಿಜೆಪಿಯ ಕಮಲದ ಗುರುತು. ಅದರಿಂದ 26ನೇ ತಾರೀಕು ತಾವೆಲ್ಲ ಈ ಮತಗಟ್ಟೆಗಳಿಗೆ ಹೆಚ್ಚು ಹೋಗಿ ತಾವು ಕಮಲದ ಗುರುತಿಗೆ ನೀವು ಮತ ಕೊಡಬೇಕು. ಅಂದ್ರೆ ಇವತ್ತು ನೋಡ್ಬೋದು, ಹಿಂದೆ ಎಲ್ಲ ಮಂತ್ರ ಕೆಲಸ ಮಾಡುತ್ತೆ ಅಂತ ಹೇಳೋರು, ನಂತರ ಯಂತ್ರ ಕೆಲಸ ಮಾಡುತ್ತೆ ಅಂತ ಹೇಳೋರು, ಈಗ ತಂತ್ರಗಳು ಕೆಲಸ ಮಾಡ್ತಾ ಇದೆ. ಅದರಿಂದ ನನ್ನ ಹೆಸರಿನ ನನ್ನ ಇನ್ಶಿಲ್ ಇರತಕ್ಕಂಥವ್ರನ್ನ 4-5 ಜನ ಚುನಾವಣೆಗೆ ನಿಲ್ಸಿದ್ದಾರೆ. ಅಂದ್ರೆ ಆಲ್ರೆಡಿ ಅವರು ಸೋಲನ್ನ ಒಪ್ಪಿಕೊಂಡಿದ್ದಾರೆ ಅಂತ ನನ್ನ ಭಾವನೆ. ಯಾಕೆಂದ್ರೆ ಆದ್ರೆ ತಾವು ಎಲ್ಲರೂ ಕೂಡ ಎಲ್ಲ ಬೂತ್ ಲೆವೆಲ್ಗೆ ಹೋಗಿ ಎಲ್ಲ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಇದು ನನ್ನ ಗುರುತು, ಡಾಕ್ಟರ್ CN ಮಂಜುನಾಥ್ ಅವರ ಗುರುತು, ಇದು ಬಿಜೆಪಿಯ ಕಮಲದ ಗುರುತು. ಅದರಿಂದ 26ನೇ ತಾರೀಕು ತಾವೆಲ್ಲ ಈ ಮತಗಟ್ಟೆಗಳಿಗೆ ಹೆಚ್ಚು ಹೋಗಿ ತಾವು ಕಮಲದ ಗುರುತಿಗೆ ನೀವು ಮತ ಕೊಡಬೇಕು.